ಇಲ್ಲ ಇದೆಲ್ಲ ಒಂದು ನಿಮಿಷ. ಇಲ್ಲ ಸರ್, ತಂದಿದ್ರೆ ಒಂದು ಬಾಟ್ಲ್ ತಂದಿದ್ದೀವಿ ಅಂತ ಹೇಳ್ಬಿಡ್ತಾ ಇದ್ದು. ನಿಜವಾಗ್ಲೂ ಹೊರಡಕ್ಕೆ ಮನಸ್ಸಿಲ್ಲ. ಕರ್ನಾಟಕಕ್ಕೆ ಸುಸ್ವಾಗತ ಅಂತ ಇರಬೇಕಿತ್ತು ಬಾಯ್ಸಲ್ಲಿ, ಬಟ್ ಏನು ಮಾಡೋದು, ಇಲ್ಲ. ಯಾಣ ಕೇವ್ಸ್ 190 ನೋಡಿ, ಈ ಕಡೆಯಿಂದ ಐತೆ ಥ್ಯಾಂಕ್ ಯು ವಂದನೆಗಳು ಅಂತ. ಬಿಸಿಲು ಆ ಕಡೆಯಿಂದ ಹೊಡೆದು ಹೋಗ್ಬಿಟ್ಟೈತೆ ಬಾಯ್ಸ್. ಇಲ್ಲಿಂದ ಕರ್ನಾಟಕ ಎಂಟ್ರಿ. ಬಡಿದ ಕದವೆಲ್ಲ ತೆರೆಯಲೇ ಇಲ್ಲ. ಗೂಗಲ್ ಮ್ಯಾಪ್ಸ್ ವರ್ಕ್ ಐತಲ್ಲ ಬಾಯ್ಸ್. ನಾವು ತಡಸ ಮೇಲೆ ಹೋಗೋಣ ಅಂದರೆ ಎಲ್ಲಿ ಹೋಗೋದು ಏನಂತ ಗೊತ್ತಿಲ್ಲ. ನೋಡೋಣ. ತಂದಿಲ್ಲ. ತೆಗಿಬೇಕಾ ಬ್ಯಾಗು? ಅದೇ ಕಷ್ಟ ಸರ್. ಇಲ್ಲ ಸರ್, ತಂದಿದ್ರೆ ಒಂದು ಬಾಟ್ಲ್ ತಂದಿದ್ದೀವಿ ಅಂತ ಹೇಳ್ಬಿಡ್ತಾ ಇದ್ದು. ಓಕೆನಾ ಸರ್? ತೊಂದರೆ ಟ್ಯಾಕ್ಸು ಕಮ್ಮಿ ಜಾಸ್ತಿ ಐತಲ್ವ ಕರ್ನಾಟಕದಲ್ಲಿ. ನೀವು ಗೋವಾದಿಂದ ಎಣ್ಣೆ ಕಮ್ಮಿ ತಂದ್ಬಿಟ್ಟು ಇಲ್ಲಿ ಮಾರ್ಬೋದಲ್ಲ. ಹಾಂ, ಒಂದು ಬಾಟ್ಲು ತಂದರೆ ಬಿಡ್ತಾರೆ ಅನಿಸುತ್ತೆ. ಒಂದೆಲ್ಲ ಅಲೋ ಐತೆ ಅನಿಸುತ್ತೆ, ಗೊತ್ತಿಲ್ಲ ಎಷ್ಟೆಷ್ಟು ಅಲೋ ಐತೆ ಅಂತ. ನಮ್ಮವರೇ ನಮ್ಮನ್ನ ನಂಬಿಲ್ಲ ರಂಜಿತ. ನಂಗೆ ಬೇಜಾರಾಗ್ತಿದೆ ಗೊತ್ತಾ, ಗೋವಾ ಪೊಲೀಸ್. ಅದೇ ಮತ್ತೆ ನಮಗೆ ದುಡ್ಡು ಕೊಟ್ಟಾಗೈತಲ್ಲ, ನೀವೇನಾರ ಮಾಡ್ಕೊಳ್ಳಿ ಅಂತ ಅವರು. ಇವ್ರದ್ದು ಇಲ್ಲ, ತಂದು ಮಾರ್ಬಿಟ್ರೆ ಲಾಸ್ ಆಗಿಬಿಡುತ್ತೆ ನಮಗೆ ಅಂತ ಇವ್ರು ಚೆಕ್ ಮಾಡೋದು. ಅಪ್ರೋಡ್ ನೋಡಿ ಬಾಯ್ಸ್, ಅಪ್ರೋಡ್ ಕರ್ನಾಟಕ ಅಪ್ರೋಡ್. ಸೊ ಇಲ್ಲಿಂದ ಸ್ವಲ್ಪ ದೂರ ಚೆನ್ನಾಗಿಲ್ಲ, ಅಂದರೆ ಆಲ್ಮೋಸ್ಟ್ ಆಲ್ ಮೈನ್ ರೋಡ್ ತನಕನೂ ಚೆನ್ನಾಗಿಲ್ಲ ಬಾಯ್ಸ್. ಏಷ್ಯನ್ ಹೈವೇ ತನಕನೂ ರೋಡ್ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಸೊ ಅದಕ್ಕೆ ಇಲ್ಲಿ ಫುಲ್ಲು ಧೂಳು ಗುಂಡಿ ಕ್ವಾಟ್ರು ಎಲ್ಲ ಐತೆ. ಬರೋಣ ಬೆಂಜೋಣ ಆರಾಮ್ ನೋಡೋದಲ್ಲ, ಓವರ್ಟೇಕ್ ಮಾಡ್ಕೊಂಡು ಹೋಗಿ ಬಂದ್ಬಿಡೋಣ. ಇವಾಗ ಆಯಿತು, ಆಗಲ್ಲ ಅಲ್ಲ. ನಮ್ಮದು ಇನ್ನೂ ಲಗೇಜ್ ಗಿಗೇಜ್ ಎಲ್ಲ ಇಲ್ಲ ಅಂದರೆ ಫುಲ್ಲು ತೂರಿಸ್ಬಿಡ್ಬೋದು. ಹಂಗೇನೆ ಆರಾಮಾಗಿ ಐತೆ ಬಾಯ್ಸ್. ಈ ಥರದ್ರಲ್ಲೆಲ್ಲ ಏನು ಅಷ್ಟೊಂದು ಗೊತ್ತಾಗಲ್ಲ. ಸಸ್ಪೆನ್ಷನ್ ಚೆನ್ನಾಗೈತೆ. ಈ ಥರ ಸ್ಟ್ರೈಟ್ ರೋಡ್ ಇದ್ಬಿಟ್ರೆ ಬಾಯ್ಸ್, ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ಬೋದು. ಎಷ್ಟು ಚೆನ್ನಾಗಿ ಫುಲ್ ಮಾಡುತ್ತೆ ಗೊತ್ತಾ. ನೈಸ್ ಫೀಚರ್. ಗವೆ ಗಾಳಿ ಥರ ಕರ್ವ್ ಬಂದಾಗ ಒಂಚೂರು ಬಾಡಿಲೇ ಬ್ಯಾಲೆನ್ಸ್ ಮಾಡಿದ್ರು ಆಗತ್ತೆ. ಸೊ ನಾವಿಬ್ಬರಿದ್ದೀವಿ, ಬಟ್ ಲಗೇಜ್ ಐತೆ, ಅದಕ್ಕೆ ಬಾಡಿಲಿ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಜಾಸ್ತಿ ಎಫರ್ಟ್ ಹಾಕ್ಬೇಕು. ಆಮೇಲೆ ಸೀದಾ ಆಗೋಗ್ಬಿಟ್ಟೆ ಅಂತ ಒಂಚೂರು ಕೈಯಲ್ಲಿ ಒಂಚೂರು ಮುಟ್ಟಿದ್ರೆ ಆಯಿತು, ಅದ್ರ ಪಡೆಗೆ ಅದು ಬರುತ್ತಪ್ಪ ಈ ಕಡೆ. ಪ್ರಳಯಂ ಅದ್ಭುತ ವಿಲಯಂ ಲಾರಿಲೂ ಕ್ರೂಸ್ ಕಂಟ್ರೋಲ್ ಇರುತ್ತಾ ಬಾಯ್ಸ್. ಲಾರಿಲೂ ಕ್ರೂಸ್ ಕಂಟ್ರೋಲ್ ಇದ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತಲ್ವ. ಏನು 20-30ಕ್ಕೆ ಹಾಕಿಬಿಟ್ಬಿಡ್ತಾರೆ ಅನ್ಸುತ್ತೆ. ಹೆಂಗಿದ್ರು ಹೋಗೋದೇ ಅಷ್ಟರಲ್ಲಿ ಗಾಡಿ.
ಇದೇ ನೋಡಿ ಬಾಯ್ಸ್, ಮೈನ್ ರೋಡಿಂದ ಇಲ್ಲೊಂದು ಬೋರ್ಡ್ ಐತೆ, ಹುಬ್ಬಳ್ಳಿ ರಾಮನಗರ ದಾಂಡೇಲಿ ಅಂತ. ಯಾವುದೋ ಹೋಟ್ಲಲ್ಲಿ ಇದಲ್ಲ, ಮಹಾಲಕ್ಷ್ಮಿ ಹೋಟೆಲ್ ಇದೇನಾ? ಯಾವುದೋ ಹೋಟೆಲ್ ಐತೆ ಅಂತ ಹೇಳಿದ್ರಲ್ರಿ. ಮುಸ್ಕಾನು, ಮಿಸ್ತಾನ್. ಹ್ಞೂ ಮುಸ್ಕಾನ್ ಅಂದ್ರೆ ಇವ ಅಂತಾಳೆ. ಅಯ್ಯೋರಮ್ಮ, ಕಾಗೆ ಓ ಒದ್ದು ಒದ್ದ ಕಾಗೆನಾ ಇವು? ಹೋಟೆಲ್ ರೀ ಮಗರು, ಇಲ್ಲಿಂದಾನೇ ಬಂದಿದ್ದು ನಾವು ಬರ್ಬೇಕಾದ್ರು. ನಿಜವಾಗ್ಲೂ ಇಲ್ಲಿಂದಾನೇ ಬಂದಿದ್ದು. ನಂಗೆ ಈ ಹೋಟೆಲ್ಸ್ ಎಲ್ಲ ನೆನಪೈತೆ. ಹ್ಞೂ ಇಲ್ಲಿಂದ ಇಲ್ಲ ಕಣ. ಹ್ಞೂ ಧಾರವಾಡಕ್ಕೆ ಹೋಗಲ್ಲ, ಬರ್ತಾನು ಧಾರವಾಡಕ್ಕೆ ಹೋಗಲಿಲ್ಲ ನಾವು. ಹೋಗವ ನೋಡೋಣ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಇದೇ ರೋಡಲ್ಲಿ ಬಂದಿರೋ ನೆನಪೈತೆ ಬಸ್. ಬಟ್ ಇವಾಗ ನಮ್ಮ ಅರ್ಧಂಗೆ ಇದಲ್ಲ ರೋಡು ಅಂತ. ಐ ಥಿಂಕ್ ಇದೇ ರೋಡ್ ಅನ್ಸುತ್ತೆ ಬಾಯ್ಸ್. ಕರೆಕ್ಟಾಗೆ ಬಂದಿದ್ದೀವಿ ಈ ಸಲ. ಇಲ್ಲಿಂದ ನಾವು ಹೈವೇ ಕನೆಕ್ಟ್ ಆಗೋಕ್ಕೆ 3 ಅವರ್ ಜರ್ನಿ. 3 ಅವರ್ ಹೋಗಬೇಕು. ನೋಡ ಎಂತ ಚಂದ ನೋಡ. ಅಣ್ಣ ಒಂಚೂರು ಆ ಕಡೆ ಹೋಗೋಣ. ಅವತ್ತು ಒಂದೇ ಒಂದು ವೆಹಿಕಲ್ ಇರಲಿಲ್ಲ ಬಸ್. ಆದರೆ ಈ ಥರ ರೋಡಲ್ಲ, ಇನ್ನೂ ಒಂದು ಚಿಕ್ಕ ರೋಡ್ ಬರುತ್ತೆ, ಫುಲ್ಲು ಚಿಕ್ಕ ರೋಡು. ಆ ರೋಡಲ್ಲಿ ಹೋಗ್ಬೇಕಾದ್ರೆ ನಮಗೊಂದು ಸ್ವಲ್ಪ ಭಯ ಅನಿಸಿದ್ದು. ಒಂದೇ ಒಂದು ವೆಹಿಕಲ್ ಇಲ್ಲ, ಜನ ಇಲ್ಲ, ಯಾವ ರೋಡಲ್ಲಿ ಬಂದ್ಬಿಟ್ವಪ್ಪ ಅಂತ. ಅದಕ್ಕೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಅದೇ. ಇವಾಗ ಆಲ್ರೆಡಿ ಒಂದು ಇಮ್ಯಾಜಿನೇಷನ್ ಐತೆ ತಲೆಯಲ್ಲಿ ಹೆಂಗಿರುತ್ತೆ ಏನು ಅಂತ. ಸೊ ಅಷ್ಟು ಎಕ್ಸೈಟ್ಮೆಂಟ್ ಕೊಡಲ್ಲ. ಬಟ್ ಫಸ್ಟ್ ಟೈಮ್ ಬಂದಾಗ ಹಂಗಲ್ಲ. ಯಾವ್ದು ಗುರು ಇದು ರೋಡು, ಎಲ್ಲಿದ್ದೀವಿ ಗುರು ಅಂತ ತಲೆಗೆ ಹುಳ ಬಿಟ್ಬಿಡುತ್ತೆ. ಆ ಹುಳನೇ ಎಕ್ಸೈಟ್ಮೆಂಟ್ ಬರ್ಸೋದು. ಹೋಗಿ ಬಂದಮೇಲೆ ಓ ಮೈ ಗಾಡ್ ಏನು ಸಖತ್ತಾಗಿ ಹೋಗಿರೋ ರೋಡಲ್ಲಿ ಹೋಗಿದ್ವಿ ನಾವು ಅಂತ ಮೆಮೊರಿ. ಇಂಗ್ಲೀಷಲ್ಲಿ ಅಂತ ನೋಡಿ, ಹಿಂದಿಲಿ ಏನಂತ ನೋಡು ಜಂಗಲ್ಲಿಗೆ. ಹಿಂದಿ ಪಹಾಡು ಅಂದ್ರೆ ಜಂಗಲ್ಲ, ಬೆಟ್ಟ ಅಲ್ವಾ? ಹೊರತಾಗಿ ನಾನು ಬೈಕ್ ಓಡಿಸ್ಬೇಕಾದ್ರೆ ಒಂಚೂರು ತಲೆ ಓಡಲ್ಲ ಬಾಗ. ಸೊ ಬೈಕ್ ಓಡಿಸ್ಬೇಕಾದ್ರೆ ನನ್ನ ತಲೆ ಒಂಚೂರು ಓಡಲ್ಲ ಬಾಯ್ಸ್. ಏನು ಮಾತಾಡ್ತಾ ಇದ್ದೀನಿ ಅಂತಾನೆ ಗೊತ್ತಾಗಲ್ಲ ನನಗೇನೆ. ಫೋನ್ ಬರ್ತೈತಾ ಅಂತ. ಬರಲಿ ಬಿಡಿ, ಫೋನ್ ತಾನೆ. ಆಫ್ ರೋಡ್ ಮೋಡ್ ಹಾಕ್ಕೊಂಡಿದ್ದೀನಿ ಬಾಯ್ಸ್. ಆಫ್ ರೋಡ್ ಮೋಡಲ್ಲಿ ಏನು ಗೊತ್ತಾ, ಸಕ್ಕತ್ ಕ್ರಿಸ್ಪ್ ಆಗೈತೆ ಥ್ರಾಟಲ್ಲು. ಬಟ್ ಬ್ಯಾಕ್ ABS ಎಲ್ಲ ಆಫ್ ಆಗಿರುತ್ತೆ ಇವಾಗ. ಅಣ್ಣ ಆಪಲ್ ಸಿಂಬಲ್ ಏನಣ್ಣ ಬೀಳೋ ಥರ ಹಾಕ್ಬಿಟ್ಟಿದ್ದೀರಾ? ಅಲ್ಲಿ ಆಪಲ್ ಸಿಂಬಲ್ಲು ಬೀಳೋ ಥರ ಅನ್ಸೋರು ಅಂದೆ. ಏಯ್ ಡ್ರೀಮ್ ಫ್ಲವರ್ ರೆಸಾರ್ಟ್. ಎಷ್ಟು ರೆಸಾರ್ಟ್ ಇದಾವೆ ಬಾಯ್ಸ್ ಇಲ್ಲೆಲ್ಲ. ಸಂದೀಪ್ ಅದೇನೆಲ್ಲ ಬಂದು ಕಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇದಕ್ಕೆ ಆಫ್ ರೋಡ್ ಹಾಕಿರೋದು ನಾನು.
ದಾಂಡೇಲಿ 9, ಧಾರವಾಡ 55. ನಾವು 2 ಪ್ಲೇಸಿಗೂ ಹೋಗಲ್ಲ ನೋಡಿ. ಸೇಮ್ ಆಫ್ ರೋಡ್ ಥರ ಇಲ್ವಾ ಬಸ್? ಆದರೆ ಆಫ್ ರೋಡ್ ಅಲ್ಲ ಅಷ್ಟೇ, ಆನ್ ದ ರೋಡ್ ಆಫ್ ರೋಡ್. ಕಬ್ಬ ಇದಕ್ಕೆ ವಾಯಿಸಿ ರೋಡಲ್ಲಿ ಬಂದಿದ್ದು ನಾನು. ಕ್ರೇಜಿ ಫೀಲಿಂಗ್ ಮಾತ್ರ ಇಲ್ಲಿ ಓಡಿಸೋದು ಈ ಟ್ವಿಸ್ಟೀಸ್ಗೂ. ಓಕೆ, ನಮ್ಮ ಗೂಗಲ್ ಆಂಟಿ ಹೇಳ್ತಾ ಇದ್ದಾರೆ 1 ಕಿಲೋಮೀಟ್ರ್ ಲೆಫ್ಟ್ ಅಂತೆ. ಬಂಗಾರು ಇದಕ್ಕೆ ಹೇಳೋದು 1920 ಫರಕ್ಕೆ ಅಂತ. ಸಿ ಇವಾಗ ಒಂದು ಮೀಮ್ ಬರುತ್ತಲ್ಲ ಅದೇ. ಬಂದ್ವಿ ಬಾಯ್ಸ್, ಬಂದ್ವಿ ಹೈವೇಗೆ ಬಂದ್ವಿ. ಇಲ್ಲಿಂದ ಹೈವೇನ್ರಪ್ಪ, ನಮ್ಮ ಸಂದಿಗೊಂದಿ ರೋಡ್ಸ್ ಎಲ್ಲ ಮುಗೀತು. ಇಲ್ಲಿಂದ ಒಂದೇ ಏಷ್ಯನ್ ಹೈವೇ ಅರೌಂಡ್ 360 ಕಿಲೋಮೀಟರ್ಸ್ ಐತೆ ಅಣ್ಣ. ಆ ಕಡೆಗೆ ಹೋಗೋಣ. ನಮಗೆ ಎಸ್ಟಿಮೇಟೆಡ್ ಟೈಮ್ ಆಫ್ ಅರೈವಲ್ಲು 9 ಗಂಟೆ ತೋರಿಸ್ತೈತೆ. ಬಾಯ್ತು 9:30ನಾ? 9:45 ತೋರಿಸ್ತೈತಂತೆ. ಸೊ 10 ಗಂಟೆ ಅಂತ ಗೂಗಲ್ ಮ್ಯಾಪ್ಸ್ ತೋರಿಸ್ತಾ ಇರೋದು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನಮ್ಮ ಚಾರ್ಲಿ ನಮ್ಮ ಅರ್ಜುನನ ಫುಲ್ಲು ಬ್ರೇಕಿನೆಲ್ಲ ಹಾಕ್ಬಿಟ್ಟಿದ್ದಿದ್ರೆ ಬಿಡಿ, ಆ ಕಥೆನೇ ಬೇರೆ ಇರ್ತಿತ್ತು. ಇದು ಬ್ರೇಕಿನ್ ಪೀರಿಯಡ್ ಅಲ್ವಾ, ಸೊ ಆ ಥರ ಕಂಟಿನ್ಯೂಸ್ ಎಲ್ಲ ಹೊಡೆಯೋಂಗಿಲ್ಲ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಸ್ವಲ್ಪ ಟ್ರೈ ಮಾಡೋಣ. ಊಟ ಮಾಡಬೇಕು ಬಾಯ್ಸ್, ಊಟ ಹೊಟ್ಟೆ ಹಸಿತೈತೆ ಆಲ್ರೆಡಿ. ಫಸ್ಟ್ ಟೈಮು 5000 RPM ಮೇಲೆ ಹೊಡೆದಿರೋದು ಇವಾಗ. ಅದು ಗಾಡಿಗೆ ಒಂದ್ಸಲ ಅಭ್ಯಾಸ ಮಾಡಿಸ್ಬಿಟ್ರೆ ಸ್ಪೀಡ್ನ ಅದೇ ಸ್ಪೀಡ್ ಬೇಕು ನನಗೆ ಇರುತ್ತೆ ನೋಡಿ ಬಾಯ್ಸ್. ದಿಸ್ ಈಸ್ ದ ಹೆಲ್ಪ್ ಆಫ್ ಕ್ರೂಸ್ ಕಂಟ್ರೋಲ್. ಇಟ್ ಫಕಿಂಗ್ ಕ್ರೇಜಿ ಫ್ಯೂಚರ್ ಬಾಯ್ಸ್, ಏನೇ ಹೇಳಿ. ನೋಡಿ ಹೆಂಗೆ ಹೋಯ್ತೈತೆ ಗಾಡಿ, ಎಷ್ಟು ಕ್ವಿಕ್ಕಾಗಿ ಐತೆ ಅಂದರೆ ಸೆನ್ಸರ್ಸ್ ಎಲ್ಲ. ಬ್ರೇಕ್ನ ಜಸ್ಟ್ ಒಂದು ಚೂರು ಟ್ಯಾಪ್ ಮಾಡಿದ್ರೆ ಸಾಕು ಹೋಗ್ಬಿಡುತ್ತೆ, ಕ್ಲಚ್ನ ಒಂದು ಚೂರು ಟ್ಯಾಪ್ ಮಾಡಿದ್ರೆ ಸಾಕು ಹೋಗ್ಬಿಡುತ್ತೆ. ಅಂದರೆ ಕ್ರೂಸ್ ಕಂಟ್ರೋಲ್ ಡಿಸೆಂಗೇಜ್ ಆಗುತ್ತೆ. ಕ್ರೇಜಿಯಾಗಿ ಐತೆ ಮಾತ್ರ. ನೋಡಿ ಇವಾಗ ಅಪ್ ಅಂತಲ್ವಾ, ಸೊ ಫುಲ್ ಮಾಡಬೇಕಲ್ವಾ, ಆ್ಯಕ್ಸಿಲೇಟ್ರ್ ಅದೇ ತಗೊಂತೈತೆ ಫುಲ್ ಮಾಡೋದಕ್ಕೆ. ಆ ಸ್ಪೀಡ್ ಮೇಂಟೈನ್ ಆಗಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗ ನಾನು ಬ್ರೇಕ್ ಹೊಡೆಯಂಗಿಲ್ಲ, ಬ್ರೇಕ್ ಹೊಡೆದ್ರೆ ಕ್ರೂಸ್ ಕಂಟ್ರೋಲ್ ಡಿಸೆಂಗೇಜ್ ಆಗುತ್ತೆ. ಏನಿಲ್ಲ, ಮಿರರ್ ಚೆಕ್ಔಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಮೆನೂವರ್ ಮಾಡ್ತಿರೋದು ಅಷ್ಟೇ. ಇವಾಗ ಊಟ ಆಯಿತು ಬಾಯ್ಸ್. ನಿಜವಾಗ್ಲೂ ಹೊರಡೋಕ್ಕೆ ಮನಸ್ಸಿಲ್ಲ, ನಿದ್ದೆ ಬರ್ತೈತೆ. ಮನೆಗೆ ಹೋಗ್ಬೇಕು ಅನಿಸ್ತೈತೆ, ಅದ್ರ ನಿದ್ದೆ ಬರ್ತೈತೆ ಚೆನ್ನಾಗಿ. ಇವಾಗ ಟೈಮ್ ಬಂದ್ಬಿಟ್ಟು 3 ಗಂಟೆ, ಮತ್ತೆ ಮಧ್ಯಾಹ್ನ ಇಲ್ಲೇ ಊಟ ಅಲ್ಲ, ಇದು ಸಂಜೆ ಮಧ್ಯಾಹ್ನ ಮುಗ್ದಾಯ್ತು. ಇನ್ನು 300 ಕಿಲೋಮೀಟರ್ಸ್ ಇದೆ ಬಸ್. ಬನ್ನಿ 3:10 ಬಾಯ್ಸ್. ಟೈಮ್ ಎಷ್ಟು ಬೇಗ ಓಡ್ತಾ ಇದೆ ನೋಡಿ. ಬೆಳಗ್ಗೆ 8 ಗಂಟೆಯಿಂದ 8 ಗಂಟೆಗೆ ಹೊರಟಿದ್ದು ನಾವು. ಸೊ ಇವಾಗ 3 ಗಂಟೆ, 9, 10, 11, 12, 1, 2, 3 7 ಅವರ್ಸ್ ಆಯ್ತು ಆಲ್ರೆಡಿ. 7 ಅವರ್ಸಿಂದ ರೋಡಲ್ಲಿದ್ದೀವಿ. ಬಟ್ ಬಂದಿರೋದು ಮಾತ್ರ ಅರೌಂಡ್ 240 to 250 ಕಿಲೋಮೀಟರ್ಸ್ ಅಷ್ಟೇ.
ಆರಾಮಾಗಿ ಬರ್ತೀವಿ ಅಂದರೆ ಹಿಂಗಾಗತ್ತೆ. ಸೊ ನಮಗೇನು ಅಷ್ಟೊಂದು ಇದಿಲ್ಲ ಅಂದರೆ ಇಷ್ಟೊತ್ತಿಗೆ ಹೋಗ್ಬೇಕು ಅಷ್ಟೊತ್ತಿಗೆ ಹೋಗ್ಬೇಕಂತ, ಅದಕ್ಕೆ ಆರಾಮಾಗಿ ಹೋಗ್ತಾ ಇದೆ. ಪಿಸಾಚಿ ಅಲ್ಲ ಆಸ ಪ್ಲೇಯರ್ಗಿಂತ ಒಳ್ಳೆ ಗೆಳೆಯ ಇಲ್ಲ, ಗೆಳೆಯ ಇಲ್ಲ. ಸನ್ರೈಸ್ ಅಥವಾ ಸನ್ಸೆಟ್ ಆಗ್ತಿದೆ ಬಾಯ್, ಸನ್ಸೆಟ್. ಈ ರೋಡಲ್ಲಿ ನಮಗೆ ಯಾವಾಗಲೂ ಹಿಂಗೆ ಆಗುತ್ತೆ, ಉಲ್ಟಾ ಹೋಗ್ತಾ ಇರ್ತೀವಿ ವಾಪಸ್ಸು, ಅಂದರೆ ಆಪೋಸಿಟ್ ಫೇಸ್ ಟು ಫೇಸ್ ಬರೋದೇ ಇಲ್ಲ. ಬರ್ತಾ ಸನ್ರೈಸು ಹಿಂದೆ ಆಗ್ತಾ ಇರುತ್ತೆ, ನಮ್ಮ ಹಿಂದೆ ಹೋಗ್ತಾ ನೋಡಿ ಇಲ್ಲಿ ಈ ಕಡೆ ಆಯ್ತೈತಿ, ಈ ಕಡೆ ಆಗಬೇಕಿತ್ತು ಲೆಕ್ಕ ಹೋಗಿ, ಆವಾಗ ವ್ಯೂ ಸಖತ್ತಾಗಿ ಕಾಣಿಸುತ್ತೆ. ಏನು ಮಾಡೋಕ್ಕಾಯ್ತದೆ ಹೇಳಿ, ನೆಕ್ಸ್ಟು ಉಲ್ಟಾ ಮಾಡ್ಬೇಕಷ್ಟೇ ನಾವು. ಏನೋ ಬೀಳ್ಸ್ಕೊಂಡ್ಬಿಟ್ಟೈತೆ ಅಣ್ಣ, ಏನಣ್ಣ ಬೀಳ್ಸಿದೆ, ಏನೋ ಮಾಡ್ತವ್ರು ಅವರೇ ತಯಾರು. ಅದು ನೋಡಿ ಬಾಯ್ಸ್, ಏನು ಕ್ರೇಜಿ ಆಗೈತಲ್ಲ, ನೈಸ್. ವಿಂಡ್ ಮಿಲ್ಸಿಗೂ ಫ್ಯಾನಿಗೂ ಸನ್ರೈಸು ಈ ಕಡೆ ಆದರೆ ಚೆನ್ನಾಗಿರುತ್ತೆ, ಬಟ್ ಸನ್ರೈಸ್ ಈ ಕಡೆ ಆಗಲ್ಲ, ಆ ಕಡೆ ಆಗತ್ತೆ. ಒಂದು ಚಾ ಬ್ರೇಕ್ ಕೂಡ ಆಯಿತು ಬಸ್. ಸನ್ಸೆಟ್ ಕೂಡ ಆಗ್ತಾ ಐತೆ, ಇನ್ನೇನು ಫುಲ್ ಕೆಳಗೈತೆ. ಓ ಮೈ ಗಾಡ್, ಏನು ಕ್ರೇಜಿಯಾಗಿ ಕಾಣಿಸ್ತೈತಲ್ಲ ಇವಾಗ. ನೋಡ ನೋಡ ಎಂತ ಚಂದ ನೋಡ, ಫುಲ್ಲು ಕ್ಲಿಯರ್ ಸೂರ್ಯ. ಪೂರ್ಣಿಮೆ ಅಲ್ಲ, ಹುಣ್ಣಿಮೆ ಚಂದ್ರನ ಥರ ಕಾಣಿಸ್ತಾ ಇದ್ದಾನೆ ಸೂರ್ಯ. ನಾವು ಎಷ್ಟು ಹೌದು, ಫೋಟೋದಲ್ಲಿ ಕಾಣಿಸಲ್ಲ ಬಿಡಿ, ಅದು ಅದೇ ಸೂರ್ಯನ ಸ್ಪೆಷಾಲಿಟಿ. ನಾವು ನಿಲ್ಲಿಸಿ ವೀಡಿಯೋ ಮಾಡಿದ್ರೂ ಅಷ್ಟೇ, ಏನು ಕಾಣಿಸೋದೇ ಇಲ್ಲ, ಏನೋ ಕಪ್ಪು ಅಲ್ಲ, ಒಂದು ಆರೆಂಜ್ ಕಲರ್ ಚುಕ್ಕಿ ಥರ ಕಾಣಿಸುತ್ತೆ ಅಷ್ಟೇ. ಸೊ ಇಲ್ಲಿಂದ ಇನ್ನೂ 200 ಕಿಲೋಮೀಟರ್ಸ್ ಇದೆ ಬಸ್ ನಾಗಸಂದ್ರ. ನಾವು ಆಲ್ರೆಡಿ ಈ ಟ್ರಿಪ್ಪಲ್ಲಿ ಎಷ್ಟು ಬಂದಿದ್ದೀವಿ ಗೊತ್ತಾ, ಪೆಟ್ರೋಲ್ ಹಾಕ್ಸಿದಾಗಿಂದಾನೆ 400 ಬಂದಿದ್ದೀವಿ ಎಕ್ಸಾಕ್ಟ್. ಓಕೆ, ಇನ್ನೊಂದು 200 ಕರೆಕ್ಟಾಗಿ ತೋರಿಸ್ತೈತೆ. ನಮ್ಮದು ನಾನು ನೋಡಿದೆ 168 ಐತೆ ಅಂತ, ಅವಳು ಇಲ್ಲ ನಾನು 200 ಐತೆ ಅಂತ ನಾನು. ಸೊ ಹಿಂಗೆ ಒಣ ಜಗಳ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಂ, ವಿ ಲವ್ ಯು ಸೂರ್ಯ, ವಿ ಲವ್ ಯು ಅರ್ಜುನ. ಸೊ ನಾನು ಹೋದ್ಸಲ ಚಾರ್ಲಿಲಿ ಬಂದಾಗ ಸೇಮ್ ಇದೇ ಸಿಚುವೇಶನ್ ಇತ್ತು, ಬಟ್ ತುಮಕೂರಿಗೆ ಹೊಡೆದ್ಬಿಟ್ಟಿದ್ವಿ ಅಷ್ಟರಲ್ಲಿ, ಒಂದು 6:30 ಅಷ್ಟರಲ್ಲಿ. ಇನ್ನೂ ಬೆಳಕಿರ್ತಿತ್ತು ಅವಾಗ, ಸ್ವಲ್ಪ ಬೇಸಿಗೆಗಾಲ ಅಲ್ವಾ ಒಂಚೂರು, ಅಲ್ಲ ಎಂಥದಪ್ಪ ಯಾವಾಗಾಲ ಇತ್ತು ಬಸ್, ಮಳೆಗಾಲ ಅಲ್ವಾ, ಅದಕ್ಕೆ. ಅದಾದಮೇಲೆ ನಮ್ಮ ಚಾರ್ಲಿಯಲ್ಲಿ ನಾವು ಸ್ಪೀಡ್ ಮೇಂಟೈನ್ ಮಾಡ್ತಿದ್ದು 120, 130, 125 ಅಂತೂ ಪಕ್ಕ ಇರ್ತಿತ್ತು. ಸೊ ಇವಾಗ ಅರ್ಜುನದಲ್ಲಿ ಅಟ್ ಪ್ರೆಸೆಂಟು ನಾವು 90, 95, 100 ಅಷ್ಟೇ ಮ್ಯಾಕ್ಸು. ತುಮಕೂರು 115 ಹೌಕಮ್ಮ ಹಂಗಾರೆ, ತುಮಕೂರು 115 ಅಂತೆ ಅದೇ. ಹಾಂ 115 + 60 165 ಹೆಂಗೆ ಮರ್ತೀಯ ನೋಡವ. ನೋಡೋಣ ಯಾವ್ದು ಸರಿ ಅಂತ ಗೊತ್ತಾಗುತ್ತೆ ಬಸ್ ಇವಾಗ. ಓಕೆ ಬಾಯ್ಸ್, ಫೈನಲಿ ವಿ ಆರ್ ಇನ್ ಅವರ್ ಏರಿಯಾ ನಾಗಸಂದ್ರ. ಟೋಟಲ್ ಟ್ರಿಪ್ ಬಂದ್ಬಿಟ್ಟು 1239 ಕಿಲೋಮೀಟರ್ಸ್ ಆಗೈತೆ. ಅದರಲ್ಲಿ ರೈಟ್ ಟೈಮು ಇವಾಗ ಇದ್ರದ್ದು 600 ಸಮಥಿಂಗ್ ಏನೋ ಇದೆಯಲ್ಲ, ಅದನ್ನು ನೋಡ್ಬಿಡ್ತೀನಿ ರೀ. 569, ಇನ್ನೊಂದು 2-3 ಆಗುತ್ತೆ. ಸೊ 570 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. 570 ಕಿಲೋಮೀಟರ್ಸಿಗೆ ನಮಗೆ ಹಿಡ್ದಿರೋ ಟೈಮು 8.5 ಅವರ್ ಹಿಡ್ದೈತೆ. ಸೊ ಅದಾದಮೇಲೆ ಫ್ಯೂಯಲ್ಲು 27 ತೋರಿಸ್ತೈತೆ ಫ್ಯೂಯಲ್ ರೇಂಜು.
ಫ್ಯೂಯಲ್ ರೇಂಜ್ ಅಂತೀನಿ ನೋಡಿ, ಫ್ಯೂಯಲ್ ಎಕಾನಮಿ ಎಷ್ಟು ಬಂದೈತಪ್ಪ ಅಂದರೆ 27 ಬಂದೈತೆ. ಸೊ ಓಕೆ, ದಟ್ಸ್ ಫೈನ್. ಹೊಡೆದಿರೋದೆಲ್ಲ 90, 100 ಅಷ್ಟೇ. ಮ್ಯಾಕ್ಸ್ ಅಂದರೆ 105 ಏನೋ ಹೊಡೆದಿದ್ದೀನಿ ಅಷ್ಟೇ, ಅದ್ರ ಮೇಲೆ ಹೊಡೆದಿಲ್ಲ. ಸೊ ಮುಂದೆ ಬೆಟರ್ ಆಗ್ತಾ ಹೋಗುತ್ತೆ ಇನ್ನು. ಸೊ ಗೋಪ್ರೋ ಬ್ಯಾಟ್ರಿ ಕೂಡ ಖಾಲಿ ಬಾಯ್ಸ್. ಮನೆಗೆ ಹೋಗ್ಬಿಟ್ಟು ವಿಡಿಯೋ ಎಂಡ್ ಮಾಡ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್ಸ್.